ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್. ಪಾಕ್ ನಟ ನಟಿಯರ ಸೋಷಿಯಲ್ ಮೀಡಿಯಾ ಬ್ಯಾನ್, ಸಾಮಾಜಿಕ ಜಾಲತಾಣದ ಖಾತೆ ನಿಷೇಧಿಸಿದ ಭಾರತ. ಹನಿಯಾ ಆಮೀರ್, ಮಹಿರಾ ಖಾನ್, ಅಲಿ ಜಾಫರ್, ಇಮ್ರಾನ್ ಅಬ್ಬಾಸ್, ಸನಮ್ ಸಯೀದ್ ಸೇರಿ ಹಲವರ ಖಾತೆಯನ್ನು ಬ್ಯಾನ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತದ ವಿರುದ್ಧ ಪೋಸ್ಟ್ ಹಿನ್ನೆಲೆಯಲ್ಲಿ ಪಾಕ್ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸಲಾಗಿದೆ. ಪಾಕ್ ಆರ್ಮಿಯ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಬ್ಲಾಕ್ ಮಾಡಲಾಗಿದೆ. ಸೊ ಪ್ರಚೋದನೆಯನ್ನು ಕೊಡ್ತಾ ಇದ್ರು ಇವರುಗಳು. ಭಾರತದ ವಿರುದ್ಧ ಒಂದಷ್ಟು ರೀತಿಯಾಗಿ ಟೀಕೆಯನ್ನು ಮಾಡುವಂಥ ಪೋಸ್ಟರ್ಸ್ಗಳನ್ನು ಹಾಕ್ತಾ ಇದ್ರು. ಹಾಗಾಗಿ ಇವರ ಅಗತ್ಯ ಭಾರತದಲ್ಲಿ ಏನಿದೆ, ಇವರು ಪಾಕಿಸ್ತಾನದ ಸೆಲೆಬ್ರಿಟಿಗಳು, ಪಾಕಿಸ್ತಾನದಲ್ಲಿ ಇರ್ತಾರೆ, ಪಾಕಿಸ್ತಾನದಲ್ಲಿ ದುಡಿತಾರೆ, ಪಾಕಿಸ್ತಾನದ ಜನ ಇವರಿಗೆ ಅನ್ನ ಹಾಕ್ತಾರೆ, ಊಟ ಕೊಡ್ತಾರೆ, ಇವರು ಪಾಕಿಸ್ತಾನದ ಜನರನ್ನು ಎಂಟರ್ಟೈನ್ ಮಾಡ್ತಾರೆ. ಭಾರತದ ಬಗ್ಗೆ ಮಾತಾಡೋಕ್ಕೆ ಇವರು ಯಾರು? ಮತ್ತು ಈ ಥರ ತಲೆಹರಟೆಗಳನ್ನು ಇಲ್ಲಿ ಯಾವುದೋ ಪೋಸ್ಟರ್ಸ್ಗಳು ವೈರಲ್ ಆದಾಗ ಯಾಕೆ ಸುಮ್ಮನೆ? ಹಾಗಾಗಿ ಬ್ಲಾಕ್ ಮಾಡಲಾಗಿದೆ, ನಿಷೇಧಿಸಲಾಗಿದೆ. ಇದು ದೊಡ್ಡ ಬ್ಯಾನನ್ನು ಮಾಡಲಾಗಿದೆ. ಪಾಕ್ನ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿರುವಂಥದ್ದು. ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಪ್ರಚೋದನೆಗೆ ಒಳಗಾಗುವವರ ಸಂಖ್ಯೆ, ಪ್ರಚೋದನೆಯನ್ನು ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಒಂದು ಟ್ವೀಟ್ ಮಾಡಿಬಿಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಇಂಥವರ ಅಗತ್ಯತೆ ಏನು ತಾನೇ ಇದೆ ಭಾರತಕ್ಕೆ. ಹಾಗಾಗಿ ಬ್ಲಾಕ್ ಮಾಡಲಾಗಿದೆ. ಇವರ ಖಾತೆಗಳನ್ನು ನಿಷ್ಕ್ರಿಯ ಮಾಡಿರುವಂಥದ್ದು. ಅದರ ಜೊತೆಗೆ ಪಾಕ್ನ ಆರ್ಮಿಯ ಯೂಟ್ಯೂಬ್ ಚಾನಲ್ ಒಂದಿತ್ತು, ಆ ಆರ್ಮಿಯ ಯೂಟ್ಯೂಬ್ ಚಾನಲನ್ನು ಕೂಡ ಬ್ಲಾಕ್ ಮಾಡಲಾಗಿದೆ.